ಒಂದೇ ತಿಂಗಳ ಅಂತರದಲ್ಲಿ 2 ಬಾರಿ ಕೃಷ್ಣ ಜನ್ಮಾಷ್ಟಮಿ. ಇದು ನಿಜಾನಾ? ಹೌದು. ಕೃಷ್ಣ ಪಕ್ಷದ ಅಷ್ಟಮಿಯಂದು 1 ಬಾರಿಯಾದರೆ ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರದಂದು 2ನೇ ಬಾರಿ ಆಚರಿಸಲಾಗುತ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಶ್ರಾವಣ ಮಾಸ ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರದ ಅಷ್ಟಮಿಯಂದು ಶ್ರೀಕೃಷ್ಣನು ದೇವಕಿ ವಸುದೇವನ ಮಗನಾಗಿ ಜನ್ಮ ಪಡೆಯುತ್ತಾನೆ. ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿಯು ಒಂದೇ ದಿನದಲ್ಲಿ ಬರುವುದು ತುಂಬ ವಿಶೇಷವಾಗಿದ್ದು, ಹಾಗೂ ಆ ರೀತಿ ನಕ್ಷತ್ರ ತಿಥಿ ಎರಡೂ ಕೂಡಿ ಬರುವುದು ಬಹಳ ಅಪರೂಪ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ದಿನದಂದು ಆಚರಿಸುವ ಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ ಅಥವಾ ಮನ್ನಾರ್ ಕೃಷ್ಣ ಜಯಂತಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ವಿಷ್ಣು ಅವತಾರಿ ಶ್ರೀಕೃಷ್ಣನ ಜನನದ ಸಂತೋಷವನ್ನು ಭಕ್ತರು ಸಂಭ್ರಮಿಸುವುದಾಗಿದೆ. ಸಾಕ್ಷಾತ್ ವಿಷ್ಣು ಭಗವಂತನ ಆದೇಶದಂತೆ ಆಗ ತಾನೇ ಜನಿಸಿದ ಬಾಲಕೃಷ್ಣನು ವಸುದೇವನ ಮೂಲಕ ಸೆರೆಮನೆಯನ್ನು ಯಮುನಾ ನದಿಯನ್ನು ದಾಟಿ ತನ್ನ ಲೀಲೆಗಳನ್ನು ಜಗತ್ತಿಗೆ ತೋರಲು ಯಶೋದೆ ಮತ್ತು ನಂದಗೋಪನ ಮಗನಾಗಿ ಬೆಳೆಯಲು ನಂದಗೋಕುಲವನ್ನು ಸೇರುತ್ತಾನೆ. ಗೋಕುಲವು ಕೃಷ್ಣನ ಬಾಲ್ಯದ ಆರಂಭದ ಸ್ಥಳವಾದರೆ ಬೃಂದಾವನವು ಆತನ ಯೌವನದ ಪ್ರಮುಖ ಲೀಲೆಗಳ ಸ್ಥಳವಾಗಿದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರದ ದಿನದ ಕೃಷ್ಣ ಜನ್ಮಾಷ್ಟಮಿಯನ್ನು ತೋಳಪ್ಪರ್ ಕೃಷ್ಣ ಜಯಂತಿ ಎಂದು ಕೃಷ್ಣನ ಬಾಲಲೀಲೆಗಳಿಗೆ ಸಾಕ್ಷಿಯಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಮಕ್ಕಳು ಬಾಲಕೃಷ್ಣನ ಮತ್ತು ಅವನ ಗೆಳೆಯರಾದ ಗೋಪಾಲಕರಂತೆ ವೇಷಭೂಷಣ ಧರಿಸಿ ಮನೆಯಿಂದ ಮನೆಗೆ ಹೋಗಿ ಹಾಡು ಹೇಳುವ ಮೂಲಕ ನೃತ್ಯ ಮಾಡಿ ಬೆಣ್ಣೆ ಮತ್ತು ತಿನಿಸುಗಳನ್ನು ಪಡೆಯುತ್ತಾರೆ. ಇದು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನೆನಪಿಸುವ ಒಂದು ಆಚರಣೆಯಾಗಿ ಉಳಿದಿದೆ. ಮನ್ನಾರ್ ಕೃಷ್ಣ ಜಯಂತಿ ಮತ್ತು ತೋಳಪ್ಪರ್ ಕೃಷ್ಣ ಜಯಂತಿ ಎರಡನ್ನು ಆಚರಿಸುವ ಮೂಲ ಉದ್ದೇಶ ಒಂದೇ, ಭಗವಾನ್ ಶ್ರೀಕೃಷ್ಣನ ಜನ್ಮದಿನವನ್ನು ಸಂಭ್ರಮಿಸುವುದಾಗಿದೆ. ಈ ವರ್ಷದ 2 ಕೃಷ್ಣ ಜನ್ಮಾಷ್ಟಮಿಯ ದಿನಾಂಕಗಳನ್ನು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ ಅನ್ನು ಚೆಕ್ ಮಾಡಿ. ಹರೇ ಕೃಷ್ಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು.